Children, I heartily welcome to this class again. Dear children, in today's class we are going to study about the beautiful poem is none other than a sonnet for my incomparable mother. So, it is written by a beautiful poem F. Jonna. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ ಪೋಯಮ ಇದು ನಮ್ಮ ಲಾಸ್ಟ್ ಪೋಯಮ್ ಆಗೈತಿ. 6th ಸ್ಟ್ಯಾಂಡರ್ಡ್ದ ಲಾಸ್ಟ್ ಪೋಯಮ. ಇದು ಭಾಳ ಬ್ಯೂಟಿಫುಲ್ ಪೋಯಮ್ ಐತಿ. ಇದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ಮಹತ್ವವಾದ ಪಾತ್ರವಾದಂತಹ ತಾಯಿಯ ಕುರಿತಾದ ಪದ್ಯವಾಗಿದೆ. ಇದನ್ನು ಬರೆದವರು ಯಾರು? ಎಫ್ ಜಾನ್ನಾ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ಡಿಯರ್ ಚಿಲ್ಡ್ರನ್. ಬಿಫೋರ್ we are going to study this poem, we must learn about glossary. Glossary is none other than it is set of new words. So let's get started. What do you mean by sonnet? Sonnet means what? Sonnet means a poem having 14 lines with a fixed rhyme scheme. 14 ಸಾಲುಗಳುಳ್ಳ ಒಂದು ಪದ್ಯವನ್ನು ನಾವು ಸಾನೆಟ್ ಅಂಥೇಳಿ ಕರಿತೀವಿ. ಇದೊಂದು ಪದ್ಯದ ವಿಧವಾಗಿದೆ. ಇನ್ಕಂಪೇರೇಬಲ್ ಮೀನ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ಬ್ಯೂಟಿಫುಲ್. ಮೋಸ್ಟ್ ಬ್ಯೂಟಿಫುಲ್ ಅಂತೀವಲ್ಲ, ಅತ್ಯಂತ ಸುಂದರವಾದದ್ದಕ್ಕೆ ನಾವೇನಂತ ಕರಿತೀವಿ? ಇನ್ಕಂಪೇರೇಬಲ್, ಹೋಲಿಕೆನೇ ಇಲ್ಲದೆ ಇರುವಂಥದ್ದು. ಸೊ ಕಾಂಟೆಂಪ್ಲೇಟ್, ಇಟ್ ಮೀನ್ಸ್ ಥಿಂಕ್ ಅಬೌಟ್. ರೈಸ್, ಬ್ರಿಂಗ್ ಅಪ್, ಲುಕ್ ಆಫ್ಟರ್. ರೈಸ್ ಅಂತಂದ್ರೆ ಬೆಳವಣಿಗೆ ಹೊಂದು, ಬೆಳೆಸು. ಹಾರ್ಡ್, ಡಿಫಿಕಲ್ಟ್, ಬಹಳ ಕಠಿಣವಾದದ್ದು. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ಡಿಯರ್ ಚಿಲ್ಡ್ರನ್ ಅವರ್ ಪೋಯಮ್. ದಿಸ್ ಪೋಯಮ್ ಈಸ್ about the love of mothers towards her child, how she was raised us, and how she gave her, how she spent her time with her children, and what she sacrifices in her life throughout her life for the children. Let's get started, dear children. I often contemplate my childhood mom. I am a mother now, and so I know hard work is mixed together with the fun. You learned what when you raised me long ago. Here F. Jonna says she contemplated her childhood because she was a mother now. ಇಲ್ಲಿ ಎಫ್ ಜೊನ್ನ ಅವ್ರು ಹೇಳ್ತಾರೆ, ಆಕೆ ತನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೋತಾಳ. ಯಾಕೆ ವಿಚಾರ ಮಾಡ್ತಾಳೆ? ಯಾಕಂತಂದ್ರೆ ಇವತ್ತು ಆಕೆ ತಾಯಿ ಆಗ್ಯಾಳ. ಆಕೆ ಹೇಳ್ತಾಳೆ, ಹೆಂಗೆ ಹೇಳ್ತಾಳೆ ನೋಡ್ರಿ. ಐ ಆಫನ್ ಕಾಂಟಂಪ್ಲೇಟ್ ಮೈ ಚೈಲ್ಡ್ಹುಡ್ ಮಾಮ್. ನಾ ನನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೋತೀನಿ. ಐ ಆಮ್ ಅ ಮದರ್ ನೌ ಆ್ಯಂಡ್ ಸೊ ಐ ನೋ. ಈಗ ನಾ ಏನಾಗೀನಿ? ತಾಯಿ ಆಗೀನಿ. ಅದಕ್ಕೆ ನನಗೆ ಗೊತ್ತಾಗಕತ್ತೈತಿ. ಏನು ಗೊತ್ತಾಗಕತ್ತೈತಿ ಅಂತಂದ್ರೆ ಹಾರ್ಡ್ ವರ್ಕ್ ಈಸ್ ಮಿಕ್ಸ್ಡ್ ಟುಗೆದರ್ ವಿತ್ ದ ಫನ್. ಅಲ್ಲಿ ತಾಯಿ ಆದವಳು ಮಾಡ್ತಕ್ಕಂಥ ಕೆಲಸ ಏನಿರ್ತೈತಿ, ಬಹಳ ಹಾರ್ಡ್ ವರ್ಕ್ ಇರ್ತೈತಿ. ಆದರೆ ಅದನ್ನು ನೀನು ಯಾವ ರೀತಿ ಮಾಡ್ತಿದ್ದಿ ಅಂತಂದ್ರೆ ಮಿಕ್ಸ್ಡ್ ಇಟ್ ವಿತ್ ದ ಫನ್, ನಗ್ತಾನೆ ಮಾಡ್ತಿದ್ದಿ. ಯು ಲರ್ನ್ ದ್ಯಾಟ್ ವೆನ್ ಯು ರೈಸ್ಡ್ ಮೀ ಲಾಂಗ್ ಎಗೋ. ನೀನು ನನ್ನನ್ನು ಬೆಳೆಸಬೇಕಾದ್ರೆ ಎಷ್ಟೆಲ್ಲ ಕಲ್ತಿದ್ದೀಯಾ, ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀಯಾ ಅಂತ ನನಗೆ ಈಗ ವಿಚಾರಕ್ಕೆ ಬರಾಕತ್ತೈತಿ ಅಮ್ಮ. ಯಾಕಂದ್ರೆ ನಾ ಈಗ ತಾಯಿ ಆಗೇನಿ ಅಂಥೇಳಿ ಎಫ್ ಜೊನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಟಾಂಜಾ ಆಫ್ ಅವರ್ ಪೋಯಮ್. I think of all the things you gave to me, sacrifice, devotion, love and tears, your heart, your mind, your energy and soul, all these you spent on me throughout the years. I think all of the things you gave me too, sacrifice, devotion, love and tears. ನಾ ವಿಚಾರ ಮಾಡ್ತೀನಿ ಏನಂತಂದ್ರೆ ಆ ಎಲ್ಲ ನೀ ಏನೇನು ನನಗೆ ಬಾಲ್ಯದಿಂದ ಕೊಟ್ಟಿದ್ಯಲ್ಲ, ಆ ಎಲ್ಲ ಸ್ಯಾಕ್ರಿಫೈಸ್ ಆಗಲಿ, ಡಿವೋಷನ್, ಲವ್ ಆ್ಯಂಡ್ ಟಿಯರ್ಸ್, ಇವುಗಳನ್ನೆಲ್ಲ ನನಗೆ ಕೊಟ್ಟು ನೀ ಏನು ಮಾಡಿದಿ? ಬೆಳೆಸಿದಿ. ಸ್ಯಾಕ್ರಿಫೈಸ್ ಅಂತಂದ್ರೆ ತ್ಯಾಗ ಮನೋಭಾವ, ಡಿವೋಷನ್ ಅಂದ್ರೆ ಭಕ್ತಿ, ಲವ್ ಅಂತಂದರೆ ಪ್ರೀತಿ, ಟಿಯರ್ಸ್ ಅಂತಂದರೆ ಕಣ್ಣೀರು. ನಾ ತಪ್ಪು ಮಾಡಿದಾಗ ನನಗೆ ಹೊಡೆದು ಕಣ್ಣೀರು ಹಾಕ್ಸಿದ್ದಿದೆ. ಆ ಕಣ್ಣೀರು ಹಾಕುವಂಥ ಸಮಯದಲ್ಲಿ ಪ್ರೀತಿಯಿಂದ ಬಂದು ನನಗೆ ಮಾತಾಡಿಸಿದ್ದು ಇದೆ. ಅದೇ ರೀತಿ ಗುರು ಹಿರಿಯರನ್ನು ಕಂಡ್ರೆ ಗೌರವ ಕೊಡು ಅನ್ನುವಂಥ ಭಾವನೆಯನ್ನು ಬೆಳೆಸಿದ್ದೀಯಾ. ನನಗೆ ಬೇಕಾಗಿರೋ ವಸ್ತುವನ್ನು ನಾನು ತ್ಯಾಗ ಮಾಡಿ ಖುಷಿಯಾಗಿರ್ಬೋದು ಅನ್ನೋದನ್ನು ನೀನು ನನಗೆ ಕಲಿಸ್ಕೊಟ್ಟಿದ್ಯಾ ನನ್ನ ಬಾಲ್ಯ ದಿನಗಳಲ್ಲಿ. ಸೊ ಐ ಕಂಟಂಪ್ಲೇಟ್ ಮೈ ಚೈಲ್ಡ್ಹುಡ್ ಆಲ್ವೇಸ್ ಅಂಥೇಳಿ ಆಕೆ ಹೇಳ್ತಾಳೆ ಎಫ್ ಜೊನ್ನ. ದೆನ್ ಸಿ ಶೇಸ್ ಯುವರ್ ಹಾರ್ಟ್, ಯುವರ್ ಮೈಂಡ್, ಯುವರ್ ಎನರ್ಜಿ ಆ್ಯಂಡ್ ಸೋಲ್, ಆಲ್ ದೀಸ್ ಯು ಸ್ಪೆಂಟ್ ಆನ್ ಮೀ ಥ್ರೂಔಟ್ ದ ಇಯರ್ಸ್. ನಾ ಬೆಳೀತಕ್ಕಂಥ ಆ ವರ್ಷಗಳಲ್ಲಿ ನೀನು ನನಗೆ ಇವೆಲ್ಲವನ್ನು ಕೊಟ್ಟು ಎಲ್ಲವನ್ನು ನನಗೆ ಫುಲ್ಫಿಲ್ ಮಾಡಿ ನನಗೆ ಬೆಳೆಸಿದೆಯಲ್ಲ, ಅದಕ್ಕೆ ನಾನು ನಿನಗೆ ಚಿರಋಣಿ ಆಗಿರ್ತೀನಿ. ಆ ಒಂದು ವರ್ಷಗಳು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ವರ್ಷಗಳು ಅಂಥೇಳಿ ಹೇಳ್ತಾರೆ. ಲವ್ಡ್ ಮೀ ವಿತ್ ಅ ನೆವರ್ ಫೇಲಿಂಗ್ ಲವ್.
You gave me strength and sweet security. And then you did the hardest thing of all. You let me separate and set me free. ಯು ಲವ್ ಮೀ ವಿತ್ ನೆವರ್ ಫೇಲಿಂಗ್ ಲವ್. ನಿನ್ನ ಪ್ರೀತಿ ಯಾವತ್ತೂ ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲಮ್ಮ. ಅಂಥ ಒಂದು ಅದ್ಭುತವಾದ ಪ್ರೀತಿಯನ್ನು ನನಗೆ ಕೊಟ್ಟಿದ್ದೀಯಾ. ಯು ಗಿವ್ ಮಿ ಸ್ಟ್ರೆಂತ್ ಆ್ಯಂಡ್ ಸ್ವೀಟ್ ಸೆಕ್ಯೂರಿಟಿ. ನನಗೆ ಶಕ್ತಿಯನ್ನು ಕೊಟ್ಟಿದ್ದೀಯಾ. ಅದೇ ರೀತಿ ಒಂದು ಭದ್ರತೆಯನ್ನು ನೀ ನನಗಾಗಿ ಮಾಡ್ತಿದ್ದೆ. ನೀನು ನನ್ನ ಕೇರ್ ಭಾಳ ತಗೋತಿದ್ದೆ ಅಮ್ಮ. ಆ್ಯಂಡ್ ದೆನ್ ಯು ಡಿಡ್ ದ ಹಾರ್ಡೆಸ್ಟ್ ಥಿಂಗ್ ಆಫ್ ಆಲ್. ಯು ಲೆಟ್ ಮಿ ಸಪ್ರೇಟ್ ಆ್ಯಂಡ್ ಸೆಟ್ ಮಿ ಫ್ರೀ. ಆದರೆ ಒಂದು ಜೀವನದೊಳಗೆ ಏನು ನನಗೆ ಹಾರ್ಡೆಸ್ಟ್ ಥಿಂಗ್ ಅನಿಸಿದ್ದು ಅಂತಂದರೆ, ಈಗೇನು ನಾನು ಸಪ್ರೇಟ್ ಆಗಿಬಿಟ್ಟಿಯಲ್ಲ, ನಿನ್ನಿಂದ ನಂಗೆ ದೂರ ಮಾಡ್ಕೊಂಡಿಯಲ್ಲ, ಅದು ನನಗೆ ಜೀವನದೊಳಗೆ ಭಾಳ ಹಾರ್ಡೆಸ್ಟ್ ಥಿಂಗ್ ಆಗಿಬಿಟ್ಟೈತಮ್ಮ ಅಂಥೇಳಿ ಎಫ್ ಜೋನ್ನ ಹೇಳ್ತಾರೆ. ಎವ್ರಿ ಡೇ ಐ ಟ್ರೈ ಮೈ ಬೆಸ್ಟ್ ಟು ಬಿ ಅ ಮದರ್ ಲೈಕ್ ದ ಮಾಮ್ ಯು ವರ್ ಟು ಮೀ. ಎವ್ರಿ ಡೇ, ಪ್ರತಿ ದಿನಾನೂ ನಾನು ನಿನ್ನ ಥರ ಆಗಬೇಕು, ನಿನ್ನ ಥರ ತ್ಯಾಗ ಮನೋಭಾವನೆ ಹೊಂದಬೇಕು, ನಿನ್ನ ಥರ ನಾನು ನನ್ನ ಮಕ್ಕಳಿಗೆ ಏನು ಮಾಡಬೇಕು, ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಶಕ್ತಿ ಎಲ್ಲವನ್ನು ಕೊಟ್ಟು ನಾನು ನಿನ್ನ ಥರ ನನ್ನ ಮಕ್ಕಳನ್ನ ಬೆಳೆಸಬೇಕು, ನಾನು ನಿನ್ನ ಥರ ಗುಡ್ ಮದರ್ ಆಗಬೇಕು ಅಂಥೇಳಿ ಎವ್ರಿ ಡೇ ಐ ಟ್ರೈ ಮೈ ಬೆಸ್ಟ್ ಟು ಬಿ. ನಾನು ಅದಕ್ಕೆ ಬಹಳ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ಮದರ್ ಲೈಕ್ ದ ಮಾಮ್ ಯು ವರ್ ಟು ಮೀ. ನಿನ್ನಂಥ ತಾಯಿ ನಾನು ಆಗಬೇಕು, ನಿನ್ನನ್ನು ನಾನು ಅಳವಡಿಸಿಕೊಳ್ಬೇಕು ಅಂಥೇಳಿ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಅಮ್ಮ ಅಂಥೇಳಿ ಎಫ್ ಜೋನ್ನ ಈ ಒಂದು ಕವಿತೆಯ ಮುಖಾಂತರ ತಾಯಿಯ ಪ್ರೀತಿ ಅದ್ಭುತವಾದದ್ದು ಅನ್ನುವಂಥದ್ದನ್ನು ಈ ಒಂದು 14 ಸಾಲುಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಸೊ ಡಿಯರ್ ಚಿಲ್ಡ್ರನ್, I hope you understand this poem very well. So you also love your mother's love because she is the unique person in our life. So don't miss her at any cost in your life. Give her to unconditional love. So thank you, dear children.